ಸ್ವೀಟ್ ಪೊಟ್ಯಾಟೊ ಏನಕ್ಕೆ ತಿನ್ನೋದು? ನನಗೂ ಈಸಿ ಅವೈಲಬಿಲಿಟಿ ಇದೆ. ನಾನು ನನ್ನ ಡಯಟಲ್ಲಿ ಸ್ವೀಟ್ ಪೊಟ್ಯಾಟೊ ಆ್ಯಡ್ ಮಾಡಿಕೊಂಡು ಡೈಲಿ ತಿನ್ಬೋದಾ ಅಂದರೆ, ನಮಸ್ಕಾರ ಗುರು ಎಲ್ಲರಿಗೂ. ಡೇ 134 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಎದ್ದು 1 ಲೀಟರ್ ನೀರು ಕುಡಿದು ಬ್ಲಾಕ್ ಕಾಫಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮಾಡಕ್ ಬಂದೆ. ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋನ ಮುಗಿಸ್ಕೊಂಡು ಇವತ್ತಿನ ಡೇ ಫಸ್ಟ್ ಮೀಲ್ ತಿಂದೆ. ಇವತ್ತಿನ ಪುಷ್ ವರ್ಕೌಟ್ ಫಸ್ಟ್ ಎಕ್ಸಸೈಸ್ ವೇರಿಯೇಷನ್ ಆಗಿ ಇಂಕ್ಲೈನ್ ಬೆಂಚ್ ಕೇಬಲ್ ಕ್ರಾಸ್ ಓವರ್ ಮಾಡಿದೆ. ಎಕ್ಸಸೈಸ್ ವೇರಿಯೇಷನ್ ಆಗಿ ಕೇಬಲ್ ಬಾರ್ ಟ್ರೈಸೆಪ್ ಪುಷ್ ಡೌನ್ ಮಾಡಿದೆ. ಎಕ್ಸಸೈಸ್ ವೇರಿಯೇಷನ್ ಆಗಿ ಐಸೋಲ್ಯಾಟ್ರಲ್ ಡಂಬಲ್ ಲ್ಯಾಟ್ರಲ್ ರೈಸಸ್ ಮಾಡಿದೆ. ಎಕ್ಸಸೈಸ್ ವೇರಿಯೇಷನ್ ಆಗಿ ವರ್ಟಿಕಲ್ ಚೆಸ್ಟ್ ಮಿಷಿನ್ ಪ್ರೆಸ್ ಮಾಡಿದೆ. ಎಕ್ಸಸೈಸ್ ವೇರಿಯೇಷನ್ ಆಗಿ ಡಿಕ್ಲೈನ್ ಕೇಬಲ್ ಕ್ರಾಸ್ ಓವರ್ ಮಾಡಿದೆ. ಫೈನಲ್ ಎಕ್ಸಸೈಸ್ ವೇರಿಯೇಷನ್ ಆಗಿ ಚೆಸ್ಟ್ ಪೆಕ್ ಡೆಕ್ ಫ್ಲೈಸ್ ಮಾಡಿ ಇವತ್ತಿನ ಪುಷ್ ವರ್ಕೌಟ್ ಮುಗಿಸಿದೆ. ಎಕ್ಸ್ಟ್ರಾ ಕ್ಯಾಲೋರೀಸ್ ಕಾರ್ಬೋಹೈಡ್ರೇಟ್ಸ್ ಇಂದ ರೀಫೀಡ್ ಮಾಡಿದ್ರಿಂದ ಇವತ್ತಿನ ಪುಷ್ ವರ್ಕೌಟ್ ಫಿಸಿಕ್ ಪಂಪ್ ಮಾತ್ರ ಸಖತ್ ಬೆಟರ್ ಆಗಿ ಬಂದಿತ್ತು. ಪುಷ್ ವರ್ಕೌಟ್ ಫಿಸಿಕ್ ಪಂಪ್ ಪೋಸಿಂಗ್ ಗೀಸಿಂಗ್ ಎಲ್ಲ ಮಾಡಿ ಮುಗಿಸಿಂದ ಬರ್ತಾ ಹೇರ್ ಕಟ್ ಮಾಡಿಸ್ಕೊಂಡು ಡಯಟ್ ಏನ್ ಬೇಕೋ ತಗೊಂಬಂದೆ. ಇವತ್ತಿನ ಡೇ ಮೀಲ್ ಪ್ರೆಪ್ ಮಾಡಿ ಎತ್ತಿಟ್ಟು ನಾನು ಸೆಕೆಂಡ್ ಮೀಲ್ ತಿಂದೆ. ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಿ ಸಂಜೆ ಇವತ್ತಿನ ಪರ್ಸನಲ್ ಟ್ರೈನಿಂಗ್ ಸೆಷನ್ ನ ಕೊಟ್ಟು ಕ್ಯಾರಿ ಮಾಡಿರೋ ಥರ್ಡ್ ಮೀಲ್ ತಿಂದೆ. ಸೆಷನ್ ನ ಮುಗಿಸ್ಕೊಂಡು ವಾಪಸ್ ಬಂದು ನಾನು ಫೈನಲ್ ಮೀಲ್ ತಿಂದೆ. ಸ್ವೀಟ್ ಪೊಟ್ಯಾಟೊ ಒಂದು ಬೆಸ್ಟ್ ಕಾರ್ಬೋಹೈಡ್ರೇಟ್ ಸೋರ್ಸು. ಜಾಸ್ತಿ ಕ್ವಾಂಟಿಟಿ ತಿಂದು ಕಮ್ಮಿ ಕ್ಯಾಲರೀಸ್ ಇರುತ್ತೆ. ರೈಸ್ ತಿನ್ನಕ್ಕಾಗಲ್ಲ ಅನ್ನೋರು ಸ್ವೀಟ್ ಪೊಟ್ಯಾಟೊಗೆ ರೀಪ್ಲೇಸ್ ಮಾಡ್ಕೊಬಹುದು, ಇಲ್ಲ ಯಾವುದೇ ಕಾರ್ಬೋಹೈಡ್ರೇಟ್ಸ್ ಪ್ಲೇಸ್ ಅಲ್ಲಿ ರೀಪ್ಲೇಸ್ ಮಾಡ್ಕೊಬಹುದು. ಈಸಿಯಾಗಿ ಎಲ್ ಬೇಕು ಪ್ರಿಪೇರ್ ಮಾಡ್ಕೊಂಡು ತಿಂದು ನಮ್ ಡೈಲಿ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಕಂಪ್ಲೀಟ್ ಮಾಡ್ಕೊಬಹುದು. ಇವತ್ತಿಗೆಲ್ಲ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.